ಬೆರಳಿನ ಗಂಟು ಮುರಿದರೆ ಸಂಧಿವಾತ ಬರುತ್ತೆ ಅಂತ ನಿಮ್ಮ ಅಜ್ಜಿ ಹೇಳಿರಬಹುದು. ಊಟದ ನಂತರ ತಣ್ಣೀರು ಕುಡಿದರೆ ದಪ್ಪ ಆಗುತ್ತೀರಾ ಅಂತ ಗೆಳೆಯರು ಹೇಳಿರಬಹುದು. ಆದರೆ ನೀವು ನಂಬಿರೋ ಇಂತಹ ಆರೋಗ್ಯ ವಿಷಯಗಳಲ್ಲಿ ಬಹಳಷ್ಟು ತಪ್ಪಾಗಿದ್ದಾರೆ. ಅದು ಇವತ್ತು ನಾವು 10 ಆರೋಗ್ಯ ಮಿತ್ರಗಳನ್ನು ಹೊಡೆದಾಕುತ್ತೇವೆ. ಇದರಲ್ಲಿ 7ನೇ ಪಾಯಿಂಟು ನಿಮ್ಮ ಊಟದ ಪದ್ಧತಿಯನ್ನೇ ಬದಲಾಯಿಸಬಹುದು. ಮಿತ್ ನಂಬರ್ 1, ಬೆರಳಿನ ಗಂಟು ಮುರಿದರೆ ಸಂಧಿವಾತ ಬರುತ್ತೆ. ಇದನ್ನು ತಲೆಮಾರುಗಳಿಂದ ಹೇಳುತ್ತಾ ಬಂದಿದ್ದಾರೆ. ಆದರೆ ಸಂಶೋಧನೆ ಪ್ರಕಾರ ಗಂಟು ಮುರಿಯೋದಕ್ಕೂ ಸಂಧಿವಾತಕ್ಕೂ ಯಾವುದೇ ನಿಜವಾದ ಸಂಬಂಧ ಇಲ್ಲ. ಕೇಳಿಸೋ ಸದ್ದು ನಿಮ್ಮ ಕೀಲುಗಳ ಸುತ್ತ ಇರೋ ದ್ರವದಲ್ಲಿ ಗಾಳಿಗುಳೆಗಳನ್ನು ಹೊಡೆಯೋದ್ರಿಂದ ಬರುತ್ತದೆ. ದೀರ್ಘಕಾಲಕ್ಕೆ ಇದು ಹಾನಿಕಾರಕ ಅಲ್ಲ, ಆದರೆ ನೋವಾಗಿದ್ದರೆ ಜಾಸ್ತಿ ಮಾಡಬೇಡಿ ಅಂತ ವೈದ್ಯರು ಸಲಹೆ ಕೊಡುತ್ತಾರೆ. ಮಿತ್ ನಂಬರ್ 2, ಪ್ರತಿದಿನ 8 ಲೋಟ ನೀರು ಕುಡಿಯಲೇಬೇಕು. ಈ ಸಂಖ್ಯೆಗೆ ಬಲವಾದ ವೈಜ್ಞಾನಿಕ ಆಧಾರ ಇಲ್ಲ. ನಿಮ್ಮ ದೇಹದ ತೂಕ, ಚಟುವಟಿಕೆ ಹಾಗೂ ಹವಾಮಾನದ ಮೇಲೆ ನೀರಿನ ಅಗತ್ಯ ಬದಲಾಗುತ್ತದೆ. ಬಾಯಾರಿಕೆ ಆದಾಗ ನೀರು ಕುಡಿಯಿರಿ ಮತ್ತು ಮೂತ್ರ ತೆಳು ಹಳದಿ ಬಣ್ಣದಲ್ಲಿ ಇದೆಯಾ ಅಂತ ಗಮನಿಸಿ, ಅದು ಒಳ್ಳೆಯ ಸೂಚನೆ. ಮಿತ್ ಸಂಖ್ಯೆ 3, ಕೊಬ್ಬು ತಿಂದರೆ ದಪ್ಪ ಆಗ್ತೀರಾ. ಎಲ್ಲ ಕೊಬ್ಬು ಕೆಟ್ಟದ್ದಲ್ಲ. ಬಾದಾಮಿ, ಕಡಲೆಕಾಯಿ ಎಣ್ಣೆಗಳಿಂದ ಸಿಗೋ ಆರೋಗ್ಯಕರ ಕೊಬ್ಬು ಹಾರ್ಮೋನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಮತ್ತು ಹೊಟ್ಟೆ ತುಂಬಿದ ಅನುಭವ ಕೊಡುತ್ತೆ. ಒಟ್ಟಾರೆ ಹೆಚ್ಚಿನ ಕ್ಯಾಲೋರಿಗಳೇ ದಪ್ಪ ಆಗೋಕ್ಕೆ ಕಾರಣ, ಕೊಬ್ಬು ಒಂದೇ ಅಲ್ಲ. ಮಿತ್ ಸಂಖ್ಯೆ 4, ಡಿಟಾಕ್ಸ್ ಟೀ, ಜ್ಯೂಸ್ ದೇಹದ ವಿಷ ಹೊರಗುತ್ತದೆ. ನಿಮ್ಮ ಲಿವರ್ ಮತ್ತು ಕಿಡ್ನಿ ಈ ಕೆಲಸನ ಪ್ರತಿದಿನ ಚೆನ್ನಾಗಿ ಮಾಡುತ್ತಾ ಇರುತ್ತೆ. ಡಿಟಾಕ್ಸ್ ಪ್ರಾಡಕ್ಟ್ಗಳು ಬರೀ ನೀರಿನ ಅಂಶ ಕಡಿಮೆ ಮಾಡಿ ತಾತ್ಕಾಲಿಕ ಹೊಟ್ಟೆ ಹಗುರ ಅನುಭವ ಕೊಡುತ್ತೆ, ನಿಜವಾದ ವಿಷ ಹೊರಹಾಕುವಿಕೆ ಅಲ್ಲ. ಒಳ್ಳೆ ಆಹಾರ ಮತ್ತು ನಿದ್ದೆ ಲಿವರ್ಗೆ ಹೆಚ್ಚು ಸಹಾಯ ಮಾಡುತ್ತೆ. ಮಿತ್ ಸಂಖ್ಯೆ 5, ವ್ಯಾಯಾಮದ ಮೊದಲು ಸ್ಟ್ರೆಚಿಂಗ್ ಮಾಡಲೇಬೇಕು. ವ್ಯಾಯಾಮದ ಮೊದಲು ಸ್ಥಿರ ಸ್ಟ್ರೆಚಿಂಗ್ ಮಾಡಿದರೆ ಸ್ನಾಯುಗಳ ಶಕ್ತಿ ತಾತ್ಕಾಲಿಕ ಕಡಿಮೆಯಾಗಬಹುದು. ಹಗುರ ಜಾಗಿಂಗ್ ಅಥವಾ ಕೈ ತಿರುಗಿಸೋದ್ರಿಂದ ಡೈನಾಮಿಕ್ ವಾರ್ಮಪ್ ಮಾಡಿ. ಸ್ಥಿರ ಸ್ಟ್ರೆಚಿಂಗ್ ವ್ಯಾಯಾಮದ ನಂತರಕ್ಕೆ ಇಟ್ಟುಕೊಳ್ಳಿ. ಮಿತ್ ಸಂಖ್ಯೆ 6, ಬ್ರೌನ್ ಬ್ರೆಡ್ ಯಾವಾಗಲೂ ವೈಟ್ ಬ್ರೆಡ್ಗಿಂತ ಆರೋಗ್ಯಕರ. ಅನೇಕ ಬ್ರೌನ್ ಬ್ರೆಡ್ಗಳು ಬರೀ ಬಣ್ಣ ಬೆರೆಸಿದ ವೈಟ್ ಬ್ರೆಡ್ಡೇ ಆಗಿರುತ್ತದೆ. ನಿಜವಾದ ಆರೋಗ್ಯ ಸೂಚನೆ ಅಂದರೆ ಹೋಲ್ ಗ್ರೀನ್ ಅಂಶ ಮತ್ತು ಫೈಬರ್. ಬಣ್ಣ ನೋಡಬೇಡ್ರಿ, ಲೇಬಲ್ ಓದಿ. ಮಿತ್ ಸಂಖ್ಯೆ 7, ಊಟ ಬಿಟ್ಟರೆ ಬೇಗ ದಪ್ಪ ಕಡಿಮೆ ಆಗುತ್ತೆ. ಊಟ ಬಿಡೋದ್ರಿಂದ ಮೆಟಬಾಲಿಸಮ್ ನಿಧಾನ ಆಗಿ ನಂತರ ಜಾಸ್ತಿ ತಿನ್ನೋ ಸಾಧ್ಯತೆ ಹೆಚ್ಚಾಗುತ್ತದೆ. ಸ್ಥಿರವಾದ ಸಮತೋಲಿತ ಊಟ ದೀರ್ಘಕಾಲಕ್ಕೆ ತೂಕ ನಿರ್ವಹಣೆಗೆ ಹೆಚ್ಚು ಸಹಾಯ ಮಾಡುತ್ತೆ. ಮಿತ್ ಸಂಖ್ಯೆ 8, ಜಾಸ್ತಿ ಬೆವರಿದರೆ ಜಾಸ್ತಿ ಕೊಬ್ಬು ಕರಗುತ್ತೆ. ಬೆವರು ಅನ್ನೋದು ದೇಹ ತನಗಾಗಿಸೋ ಪ್ರಕ್ರಿಯೆ, ಕೊಬ್ಬು ಕರಗೋ ಸೂಚನೆ ಅಲ್ಲ. ಬಿಸಿ ಕೋಣೆಯಲ್ಲಿ ಜಾಸ್ತಿ ಬೆವರಿ ಕಡಿಮೆ ಕ್ಯಾಲೋರಿ ಕರಗಿಸಬಹುದು, ಅಥವಾ AC ಜಿಮ್ನಲ್ಲಿ ಕಡಿಮೆ ಬೆವರಿ ಜಾಸ್ತಿ ಕೊಬ್ಬು ಕರಗಿಸಬಹುದು. ಮಿತ್ ಸಂಖ್ಯೆ 9, ಜೇನುತುಪ್ಪ, ಬೆಲ್ಲ ಸಕ್ಕರೆಗಿಂತ ತುಂಬ ಆರೋಗ್ಯಕರ. ಇವುಗಳಲ್ಲಿ ಸ್ವಲ್ಪ ಖನಿಜಾಂಶ ಇದ್ದರೂ ಸಹ ಇವನ್ನು ಸಕ್ಕರೆ ಥರನೇ ಪ್ರೊಸೆಸ್ ಮಾಡುತ್ತೆ. ಇಷ್ಟು ತಿನ್ನಿರಿ ಅನ್ನೋದು ಮುಖ್ಯ, ಯಾವ ಮೂಲದಿಂದ ಬಂತು ಅನ್ನೋದಲ್ಲ. ಮಿತ್ ಸಂಖ್ಯೆ 10, ತಲೆಯ ಮೂಲಕ ಹೆಚ್ಚು ಶಾಖ ಕಳೆದು ಹೋಗುತ್ತದೆ. ಈ ಮಿತ್ ದಶಕಗಳ ಹಿಂದೆ ಒಂದು ದೋಷಪೂರಿತ ಮಿಲಿಟರಿ ಸಂಶೋಧನೆಯಿಂದ ಶುರುವಾಯಿತು. ಚರ್ಮದ ಪ್ರದೇಶಕ್ಕೆ ಅನುಗುಣವಾಗಿ ಮುಚ್ಚದೇ ಇರೋ ಯಾವುದೇ ಭಾಗದಿಂದ ಶಾಖ ಕಳೆದು ಹೋಗುತ್ತದೆ, ತಲೆ ಮಾತ್ರ ಅಲ್ಲ. ಈ ಮಿತ್ಗಳಲ್ಲಿ ಯಾವುದು ನಿಮಗೆ ಆಶ್ಚರ್ಯ ಮೂಡಿಸುತ್ತೆ? ಕಮೆಂಟ್ನಲ್ಲಿ ತಿಳಿಸಿ. ಇದು ಉಪಯುಕ್ತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.